Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. 6ನೇ ತರಗತಿಯ ವಿಜ್ಞಾನ ಪಠ್ಯಪುಸ್ತಕ ಭಾಗ 2. ಇದರಲ್ಲಿ ಅಧ್ಯಾಯ 12 ಭೂಮಿಯಿಂದ ಆಚೆಗೆ ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಮೊದಲನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಕಂಬಸಾಲು 1 ಮತ್ತು 2ರಲ್ಲಿ ಭೂಮಿಯ ಉಪಗ್ರಹ, ಕೆಂಪು ಗ್ರಹ, ನಕ್ಷತ್ರಪುಂಜ, ಸಂಜೆಯ ನಕ್ಷತ್ರವೆಂದು ಸಾಮಾನ್ಯವಾಗಿ ಕರೆಯಲಾಗುವ ಗ್ರಹ ಅಂತ ನೀಡಿದ್ದಾರೆ. ಈ ಕಡೆ ಓರಿಯನ್, ಶುಕ್ರ, ಮಂಗಳ, ಚಂದ್ರ. ನಿಮಗೀಗಾಗಲೇ ಗೊತ್ತಿರೋ ಹಾಗೆ ಭೂಮಿಯ ಉಪಗ್ರಹ ಚಂದ್ರ. ಕೆಂಪು ಗ್ರಹ ಅಂತ ಮಂಗಳ ಗ್ರಹವನ್ನು ಕರೀತಾರೆ. ನಕ್ಷತ್ರಪುಂಜ ಓರಿಯನ್. ಈ ಸಂಜೆಯ ನಕ್ಷತ್ರವನ್ನು ಸಾಮಾನ್ಯವಾಗಿ ಕರೆಯುವುದು ಶುಕ್ರ ಗ್ರಹಕ್ಕೆ. ಎರಡನೇ ಪ್ರಶ್ನೆ, ಕೆಳಗಿನ ಒಗಟನ್ನು ಬಿಡಿಸಿ. ಒಗಟನ್ನು ನೀಡಿದ್ದಾರೆ. ನನ್ನ ಮೊದಲ ಅಕ್ಷರ MAN ಮ್ಯಾನ್ನಲ್ಲಿದೆ, ಆದರೆ ಕ್ಯಾನ್ನಲ್ಲಿ ಇಲ್ಲ. ನನ್ನ ಎರಡನೇ ಅಕ್ಷರ ACE ನಲ್ಲಿದೆ ಮತ್ತು FAN ಫ್ಯಾನ್ನಲ್ಲೂ ಇದೆ. ನನ್ನ ಮೂರನೇ ಅಕ್ಷರ RAT ರ್ಯಾಟ್ನಲ್ಲಿದೆ ಮತ್ತು ಕ್ಯಾಟ್ನಲ್ಲಿ ಇಲ್ಲ. ನನ್ನ ನಾಲ್ಕನೇ ಅಕ್ಷರ ಸನ್ನಲ್ಲಿದೆ ಮತ್ತು ಫನ್ನಲ್ಲಿ ಇಲ್ಲ. ನಾನು ಸೂರ್ಯನ ಸುತ್ತ ಸುತ್ತುವ ಗ್ರಹ ಯಾರು ಅಂತ ಕೇಳ್ತಾರೆ. ಮಾರ್ಸ್, ಮಂಗಳ. ಇದೇ ರೀತಿಯ 2 ಒಗಟುಗಳನ್ನು ನೀವು ರಚಿಸಿ. ನನ್ನ ಮೇಲೆ ಜೀವಿಗಳು ಜೀವಿಸಲು ಅವಕಾಶ ಇದೆ, ಬೇರೆ ಯಾವ ಗ್ರಹದಲ್ಲೂ ಇಲ್ಲ. ನಾನು ಯಾರು? ಭೂಮಿ. ಇನ್ನೊಂದು, ನನ್ನ ಮೊದಲ 2 ಅಕ್ಷರ ಹೀಟ್ನಲ್ಲಿ ಇವೆ, ಹಿಟ್ನಲ್ಲಿ ಅಲ್ಲ. ನನ್ನ ಮೂರನೇ ಅಕ್ಷರ ಕಾರ್ನಲ್ಲಿ ಇದೆ, ಕ್ಯಾಬ್ನಲ್ಲಿ ಇಲ್ಲ. ನನ್ನ ಕೊನೆಯ 2 ಅಕ್ಷರ ಟ್ರುತ್ನಲ್ಲಿದೆ, ಮೈತ್ನಲ್ಲಿ ಇವೆ. ನಾನು ಒಂದು ಗ್ರಹ. ಹಾಗಾದರೆ ಯಾರು? ಅರ್ತ್, ಭೂಮಿ. ಪ್ರಶ್ನೆ 3, ಈ ಕೆಳಗಿನವುಗಳಲ್ಲಿ ಯಾವುದು ನಮ್ಮ ಸೌರವ್ಯೂಹದ ಸದಸ್ಯ ಅಲ್ಲ? ಇದರಲ್ಲಿ ಸಿರಿಯಸ್ ಸೌರವ್ಯೂಹದ ಸದಸ್ಯ ಅಲ್ಲ, ಇದು ಒಂದು ನಕ್ಷತ್ರ. ಈ ಧೂಮಕೇತುಗಳು, ಕ್ಷುದ್ರ ಗ್ರಹಗಳು, ಪ್ಲೂಟೋ ಇವೆಲ್ಲ ಸೌರವ್ಯೂಹದ ಸದಸ್ಯಗಳು. ಈ ಕೆಳಗಿನವುಗಳಲ್ಲಿ ಯಾವುದು ಸೂರ್ಯನ ಗ್ರಹವಲ್ಲ? ಇದು ಪ್ಲೂಟೋ, ಇದು ಗ್ರಹವಲ್ಲ. ಇವು ಉಳಿದವು ಗುರು, ನೆಪ್ಚೂನ್, ಶನಿ ಸೂರ್ಯನ ಗ್ರಹಗಳು. ಧ್ರುವ ನಕ್ಷತ್ರ ಮತ್ತು ಸಿರಿಯಸ್ ಇವುಗಳಲ್ಲಿ ಯಾವುದು ಪ್ರಕಾಶಮಾನವಾದ ನಕ್ಷತ್ರ? ಸಿರಿಯಸ್ ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರವಾಗಿದೆ. ಕಲಾಕಾರನೊಬ್ಬನು ರಚಿಸಿದ ಸೌರವ್ಯೂಹದ ಚಿತ್ರವನ್ನು ಚಿತ್ರ 12.12ರಲ್ಲಿ ನೀಡಲಾಗಿದೆ. ಗ್ರಹಗಳ ಅನುಕ್ರಮ ಜೋಡಣೆ ಸರಿಯಾಗಿದೆಯೇ? ಸರಿಯಾಗಿಲ್ಲದಿದ್ದಲ್ಲಿ ಕೊಟ್ಟಿರುವ ಬಾಕ್ಸ್ನಲ್ಲಿ ಚಿತ್ರದಲ್ಲಿನ ಸರಿಯಾದ ಕ್ರಮವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಗ್ರಹಗಳ ಅನುಕ್ರಮ ಜೋಡಣೆ ಸರಿಯಾಗಿಲ್ಲ. ಸರಿಯಾದ ಜೋಡಣೆ ಇದು. ಪ್ರಶ್ನೆ 7, ನಕ್ಷತ್ರಗಳಿಗಿರುವ ರಾತ್ರಿ ಆಕಾಶದ ಒಂದು ಭಾಗವನ್ನು ಚಿತ್ರ 12.13ರಲ್ಲಿ ತೋರಿಸಲಾಗಿದೆ. ಎಚ್ಚರಿಕೆಯಿಂದ ನೋಡಿ ಮತ್ತು ವಿನ್ಯಾಸಗಳನ್ನು ರೂಪಿಸುವ ನಕ್ಷತ್ರಗಳ ಗುಂಪುಗಳನ್ನು ಗುರುತಿಸಿ. ಬಿಗ್ ಡಿಪ್ಪರ್ ಮತ್ತು ಲಿಟಲ್ ಡಿಪ್ಪರ್ ಈ ವಿನ್ಯಾಸಗಳಲ್ಲಿನ ನಕ್ಷತ್ರಗಳನ್ನು ಸೇರಿಸಲು ಗೆರೆಗಳನ್ನು ಎಳೆಯಿರಿ ಮತ್ತು ಅವುಗಳನ್ನು ಹೆಸರಿಸಿ. ಧ್ರುವ ನಕ್ಷತ್ರವನ್ನು ಗುರುತಿಸಿ ಮತ್ತು ಹೆಸರು ಬರೆಯಿರಿ. ಸಹಾಯಕ್ಕಾಗಿ ನೀವು ಚಿತ್ರ 12.4 ಪರಾಮರ್ಶಿಸಬಹುದು. ಬಿಗ್ ಡಿಪ್ಪರ್, ಆಮೇಲೆ ಲಿಟಲ್ ಡಿಪ್ಪರ್, ಇದು ಧ್ರುವ ನಕ್ಷತ್ರ. ಪ್ರಶ್ನೆ 8, ರಾತ್ರಿ ಆಕಾಶದ ಒಂದು ಭಾಗವನ್ನು 12.14ರಲ್ಲಿ ತೋರಿಸಲಾಗಿದೆ.
ಓರಿಯನ್ಗಾಗಿ ರೇಖೆಗಳನ್ನು ಎಳೆದು ನಕ್ಷತ್ರಗಳನ್ನು ಸೇರಿಸಿ ಮತ್ತು ಸಿರಿಯಸ್ ನಕ್ಷತ್ರವನ್ನು ಗುರುತಿಸಿ ಹೆಸರು ಬರೆಯಿರಿ. ಇದಕ್ಕಾಗಿ ನೀವು ಚಿತ್ರ 12.3 ಪರಾಮರ್ಶಿಸಬಹುದು. ಇದು ಸಿರಿಯಸ್. ಪ್ರಶ್ನೆ 9. ನಕ್ಷತ್ರಗಳು ಮುಂಜಾನೆ ಮರೆಯಾಗುವುದನ್ನು ಮತ್ತು ಮುಸ್ಸಂಜೆಯಲ್ಲಿ ಕಾಣಿಸಿಕೊಳ್ಳುವುದನ್ನು ನೀವು ನೋಡಬಹುದು. ಹಗಲಿನಲ್ಲಿ ನಾವು ನಕ್ಷತ್ರಗಳನ್ನು ನೋಡಲು ಸಾಧ್ಯವಿಲ್ಲ, ಏಕೆ ಎಂದು ವಿವರಿಸಿ. ಹಗಲಿನ ಸಮಯದಲ್ಲಿ ಸೂರ್ಯನ ತೀವ್ರ ಪ್ರಖರತೆಯಿಂದಾಗಿ ಇತರ ನಕ್ಷತ್ರಗಳನ್ನು ವೀಕ್ಷಿಸಲು ಸಾಧ್ಯವಾಗುವುದಿಲ್ಲ. ಜೊತೆಗೆ ಸೂರ್ಯ ಇತರ ನಕ್ಷತ್ರಗಳಿಗಿಂತ ನಮಗೆ ಹೆಚ್ಚು ಹತ್ತಿರವಾಗಿರುವುದರಿಂದ ಅದು ನಕ್ಷತ್ರಗಳಿಂದ ದೊಡ್ಡದಾಗಿ ಕಾಣುತ್ತದೆ. ಹೆಚ್ಚು ಹತ್ತಿರವಿರುವ ಈ ಸೂರ್ಯ ಎಂಬ ನಕ್ಷತ್ರವು ಬೇರೆ ಕೆಲವು ನಕ್ಷತ್ರಗಳಿಗಿಂತ ಚಿಕ್ಕದಾಗಿದ್ದರೂ ಅದು ನಮಗೆ ಹತ್ತಿರವಿರುವುದರಿಂದ ಅದರ ಉಜ್ವಲ ಬೆಳಕಿನಿಂದಾಗಿ ಬೇರೆ ನಕ್ಷತ್ರಗಳು ನಮಗೆ ಕಾಣಿಸುವುದಿಲ್ಲ. ಮುಸ್ಸಂಜೆಯಲ್ಲಿ ಸೂರ್ಯ ಮುಳುಗಿ ಆಕಾಶವು ಕತ್ತಲೆಯಾದಾಗ ನಕ್ಷತ್ರಗಳು ಮತ್ತೆ ಗೋಚರಿಸುತ್ತವೆ. ಪ್ರಶ್ನೆ 10. ನಿರ್ಮಲ ರಾತ್ರಿಯ ಆಕಾಶದಲ್ಲಿ 2-3 ಗಂಟೆಗಳ ಅವಧಿಯಲ್ಲಿ 3-4 ಬಾರಿ ಬಿಗ್ ಡಿಪ್ಪರ್ ಅನ್ನು ವೀಕ್ಷಿಸಲು ಪ್ರಯತ್ನಿಸಿ. ಪ್ರತಿ ಬಾರಿಯೂ ಧ್ರುವ ನಕ್ಷತ್ರವನ್ನು ಗುರುತಿಸಿ ಬಿಗ್ ಡಿಪ್ಪರ್ ಚಲಿಸಿದ ಹಾಗೆ ಕಾಣುತ್ತಿದೆಯೇ? ಪ್ರತಿ ಬಾರಿಯೂ ಸಮಯವನ್ನು ನಮೂದಿಸಿ. ಇದನ್ನು ವಿವರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಭೂಮಿಯ ತಿರುಗುವಿಕೆಯಿಂದಾಗಿ ಬಿಗ್ ಡಿಪ್ಪರ್ ಧ್ರುವ ನಕ್ಷತ್ರದ ಸುತ್ತಲೂ ಚಲಿಸುವಂತೆ ಕಾಣುತ್ತದೆ. ರೇಖಾಚಿತ್ರವು ಬಿಗ್ ಡಿಪ್ಪರ್ ಅನ್ನು ಆಕಾಶದಲ್ಲಿ ವಿಭಿನ್ನ ಸ್ಥಾನಗಳಲ್ಲಿ ತೋರಿಸುತ್ತದೆ. ಇದು ಧ್ರುವ ನಕ್ಷತ್ರದ ಸುತ್ತ ಅದರ ಸ್ಪಷ್ಟ ಚಲನೆಯನ್ನು ಸೂಚಿಸುತ್ತದೆ.